ಹಾಂ ನೋಡು, ಈ ಗಿಡದ ಹೆಸರು ಇಂಡಿಯಾ ಅಂತಸ್ ಅಂತ. ಹಾಂ ನಮ್ಮ ಇಂಡಿಯಾ ಇದೆಯಲ್ಲ ನಾವು, ಹಾಂ ಸರ್. ಅದೇ ಥರ ಇಂಡಿಯಾ ಅಂತಸ್ ಅಂತ. ಹೂವು ನೋಡ್ಕೊ, ವೈಟು ಸ್ಮಾಲ್ ವೈಟ್ ಫ್ಲವರು, ಒಂಥರ ಗಾಜು ಇದ್ದಂಗೆ ಇದೆ ಆಲ್ಮೋಸ್ಟ್. ಅದು ಒಳಗಡೆಯಿಂದ ಕಾಣುತ್ತೆ ಬೆಳಕು ಹಾಂ ಸರ್. ಅಲ್ವಾ? ಹಾಂ ಸರ್. ಹಾಂ. ಆಮೇಲೆ ಸಣ್ಣ ಸಣ್ಣದು, ಹಾಂ ಸಣ್ಣ. ಹಾಂ ಸಣ್ಣದು, ಇದೆಲ್ಲ ಮಗ್ಗಾಗಿರ್ಬೇಕಿದು, ಈ ಕಡ್ಡಿ ಟೈಪು. ಹಾಂ ಮುಗ್ಗು ಸರ್. ಹಾಂ ಮೊಗ್ಗು. ಮತ್ತು ಇಡೀ ಹೂವಿಂದು ಯಾವ ಥರ ಬರುತ್ತೆ ಅಂದರೆ, ಅದರದ್ದು ಸ್ಟೆಮ್ಮಿನ ಕೊನೆ ಭಾಗದಲ್ಲಿ ಈ ಕಡ್ಡಿ ಥರ ಬಿದಿರು ಟೈಪು ಹಾಂ ಸರ್. ನೋಡೋಕ್ಕೆಲ್ಲ ಅಲ್ಲ ಗಟ್ಟಿ. ಹಾಂ ಸರ್. ಹಾಂ, ಆ ಥರ ಹೂವು ಅರಿಶಿನ ಅದ್ರ ಕೊನೆಯ ಭಾಗದಲ್ಲಿ ಬರೋದು ಹಿಂಗೆ. ಹಾಂ ಈ ಥರ ಗಿಡ ಯಾವ ಥರ ಅಂದರೆ ಉದ್ದ ಉದ್ದ. ಹಿಂಗೆ. ಹೆಡಿಚಿಯಮ್ ಇದೆಯಲ್ಲ, ಹಾಂ ಸರ್. ಸಾಧಾರಣ ಹೆಡಿಚಿಯಮ್ ಥರನೇ ಇದು. ಸೈಡಲ್ಲಿ ಬೆಳ್ಕೊಂಡು ಹೋಗುತ್ತೆ ಹಿಂಗೆ. ಒಂದು ಕಡೆ ನೆಟ್ಟರೆ ನಾವು, ಹಾಂ ಸರ್. ಈಗ ಇದ್ರ ಬುಡ ಅಲ್ಲಿ ಬಂತು, ಹಾಂ ಸರ್. ಅಲ್ಲಿ. ಹಾಂ ಸರ್. ಹಾಂ, ಅದರಲ್ಲೇ ಸೈಡಲ್ಲಿ ಆ ಕಡೆ ಈ ಕಡೆ ಬೆಳ್ಕೊಂಡು ಹೋಗುತ್ತದು. ಆಮೇಲೆ ಈ ಜಾಗ ಅಷ್ಟು ಸರಿಯಾಗಲಿಲ್ಲ, ಸ್ವಲ್ಪ ನೀರು ಬದಿ ಬೆಳೆಯುವಂಥದ್ದು ಗಿಡ ಇದು, ನೀರು ಬದಿ. ಹರಿಯ ನೀರಿನ ಬದಿ ಹೆಚ್ಚಾಗಿ. ಆಮೇಲೆ ಇದು ಸ್ವಲ್ಪ ಅಪರೂಪದ ಗಿಡ ಇದು. ಹಾಂ, ಅಪರೂಪದ ಗಿಡ, ರೇರು. ಆದರೆ ಹೂವು ಅಷ್ಟು ಶೋ ಇಲ್ಲ, ಇಲ್ಲ ಸರ್. ಅಷ್ಟು ಸಣ್ಣ ಸಣ್ಣ ಹೂವು. ಸಣ್ಣ. ಸ್ಮೆಲ್ ಇದೆಯಾ ಇದಕ್ಕೆ ಹೂವಿಗೆ? ಅಂಥ ಸ್ಮೆಲ್ಲೂ ಇಲ್ಲ. ಅದಕ್ಕೋಸ್ಕರ ಇದನ್ನ ಯಾರು ಅಷ್ಟೆಲ್ಲ ನೋಡಿಲ್ಲ, ಯಾಕೆಂದರೆ ಹೂವು ಶೋ ಇಲ್ಲ ಫಸ್ಟು, ಹಾಂ ಸರ್. ಸಣ್ಣ ಸಣ್ಣ ಹೂವು. ಆಮೇಲೆ ತುಂಬ ಅಪರೂಪ ಕೂಡ, ಸೊ ಸಿಕ್ಕೋದು ಇಲ್ಲ ಅದು ಬೇಕು ಅಂತಾದರೆ. ಇದರ ಹೆಸರು ಇಂಡಿಯಾ ಅಂತಸ್ ಅಂತ. ಇಂಡಿಯಾ ಅಂತ ಸ್ಪೀಷೀಸಲ್ಲಿ ಒಂದು. ಹಾಂ. ಸಾಧಾರಣ ಹೆಡಿಚಿಯಮ್ಮು, ಆ ಶುಂಠಿ ಗಿಂಟಿ ಎಲ್ಲ ಇರೋ ಟೈಪೇ. ಹಾಂ ಸರ್. ಕೆಳಗಿಂದ ಒಂದು ಬುಡದಲ್ಲಿ ಗಡ್ಡೆ ಟೈಪ್ ಇರುತ್ತೆ ಹಿಂಗೆ ಇಷ್ಟು ಉದ್ದಕ್ಕೆ. ಹಾಂ, ಆಲ್ಪಿನಿಯಾ ಗಲಂಗಲ್ಲೆಲ್ಲ ಇದೆಯಲ್ಲ ಆ ಥರ ಹಾಂ ಸರ್. ಗಡ್ಡೆ. ಅದರಿಂದ ಹೊಸ ಮೊಳಕೆ ಬರುತ್ತೆ, ಹಿಂಗೆ ಬೆಳ್ಕೊಂಡು ಹೋಗುತ್ತೆ. ಅದ್ರ ಬುಡ ನೋಡೋದಾದರೆ ಈ ಥರ ಬುಡ, ಒಂಥರ ಕಬ್ಬೆಲ್ಲ ಇದೆಯಲ್ಲ ಹಾಂ ಸರ್. ಅದು ನೋಡ್ದಂಗೆ ಆಗುತ್ತೆ. ಹಾಂ, ಕಬ್ಬು ನೋಡ್ದಂಗೆ ಆಗುತ್ತೆ. ಬುಡದೆಲ್ಲ ಹೊಸ ಮೊಳಕೆ ಬರುತ್ತೆ ಅಲ್ಲಿಂದ ಅಡಿಯಿಂದ. ರೆಡಿ. ಇದಕ್ಕೆ ಅಂದರೆ ನಾವು ಗೊಬ್ಬರನೂ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ. ಇಲ್ಲ ಸರ್. ಹಾಂ, ಅದಕ್ಕೆ ಸ್ವಲ್ಪ ಡಲ್ ಆಗಿದೆ. ಚೆನ್ನಾಗಿ ನೋಡಿಕೊಂಡ್ರೆ ಇನ್ನೂ ಸೂಪರಾಗಿ ಬರುತ್ತೆ. ಚೆನ್ನಾಗಿದೆ. ಹಾಂ, ಎಷ್ಟು ಉದ್ದ ಇರ್ಬೋದು ಇದು? ಒಂದೊಂದು 10 ಅಡಿ ಮೇಲಿದೆ ಅದು. ಹಾಂ ಸರ್. ದೊಡ್ಡದು ನೋಡು, ಉದ್ದದ್ದು. ಅಲ್ಲಿ ಅದು ಹೂ ಬಿಟ್ಟು. ಹಾಂ, ಹೂ ಬಿಟ್ಟಿದ್ದು ಇದು. ಹಾಂ. ಸುಮಾರು ಉದ್ದ ಇದೆ. ಓಕೆ, ಹಾಂ ಸರ್. ದೊಡ್ಡ ಗಿಡ. ದೊಡ್ಡದು. ಹಾಂ, ಸೊ ಇದ್ರ ಹೆಸರು ಇಂಡಿಯಾ ಅಂತಸ್ಸು. ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ ನಿಮಗೆ.